ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಂದು ಇಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು, ಆಧ್ಯಾತ್ಮಿಕ ಚಟುವಟಿಕೆಗಳನ್ನು, ಅನ್ನದಾಸೋಹದ ಕ್ರಿಯೆಗಳನ್ನು ನಾಡಿಗೆ ಬಿತ್ತರಿಸಿ ತೋರಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿ ಮುಖಾಂತರ ಜನಮಾನಸದ ಕಾರ್ಯವನ್ನು, ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ನಮ್ಮ ಬೆಂಗಳೂರು ಭಾಗದ ಈ ಎಲ್ಲ ಭಕ್ತರುಗಳು ಬಂದು ಲಕ್ಷಾಂತರ ಮಂದಿಗೆ ತಾವೇ ಸ್ವತಃ ನಿಂತು ಅಡುಗೆ ಬಡಿಸ್ತಕ್ಕಂಥ ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಈ ಬಳಗ ಮಾಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಮತ್ತು ಸಕಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಮತ್ತು ಕ್ಷೇತ್ರದ ದೇವತೆಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ನಾನು ಕೋರ್ತೇನೆ. ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಮೂಲತಃ ಬೆಂಗಳೂರಿನವನು. ಈ ಆದಿಚುಂಚನಗಿರಿ ಮಠದ ನನ್ನ ಭಕ್ತ. ಮಠ 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಠ ಇದು. ಇಲ್ಲಿ ಅನ್ನದಾಸೋಹ, ಅಕ್ಷರದಾಸೋಹ, ಬಡ ದೀನ ದಲಿತರ ಉದ್ಧಾರಕ್ಕೋಸ್ಕರ ನಡೀತಕ್ಕಂಥ ಒಂದು ಮಠ ಇದು. ಇಲ್ಲಿ ಜಾತಿ ಧರ್ಮ ಯಾವುದೂ ಭೇದ ಭಾವ ಇಲ್ಲ. ಎಲ್ಲ ಜನಾಂಗದವ್ರಿಗೂ ಇಲ್ಲಿ ಸಮಾನತೆ ಇದೆ. ಈ ಮಠದಲ್ಲಿ ನಾವು ತುಂಬ ವರ್ಷದಿಂದ ಬರ್ತಾಯಿದ್ವಿ. ಅನ್ನದಾನವನ್ನು ಮಾಡ್ತಾಯಿದ್ವಿ. 7 ವರ್ಷಗಳಿಂದ ಶ್ರೀ ಕಾಲಭೈರವೇಶ್ವರ ಜಾತ್ರಾ ಅನ್ನ ಸಂತರ್ಪಣಾ ಸೇವಾ ಸಮಿತಿ ಅಂತ ಮಾಡಿಕೊಂಡು ಪ್ರತಿ ವರ್ಷ ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡ್ತಾಯಿದ್ವಿ. ಎಲ್ಲ ನಾವೇ ತೊಗೊಂಡು ಬಂದು ಭಟ್ರನ್ನು ಕರ್ಕೊಂಡ್ಬಂದು ರೇಷನ್ನು ತೊಗೊಂಡು ಬಂದು ತರಕಾರಿ ತೊಗೊಂಡು ಮಾಡ್ತಾಯಿದ್ವಿ. ಅಲ್ಲೇ ನಮ್ಮ ಮೂಲತಃ ನಾವು ಬೆಂಗಳೂರು ಕೆಂಪೇಗೌಡ ಸಗಡು ತರಕಾರಿ ಮಂಡಿ ವರ್ತಕರ ಸಂಘ ಯಶವಂತಪುರ ಅಂತ ಹೇಳ್ಬಿಟ್ಟು ಆ ಸಂಘದಿಂದ ನಾವು ಇಲ್ಲಿ ತರಕಾರಿಯನ್ನು 25 ವರ್ಷಗಳಿಂದ ನಿರಂತರವಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಮಠದ ವತಿಯಿಂದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಂದ ಅತಿ ಹೆಚ್ಚಿನ ರೀತಿಯಿಂದ ಮಠವನ್ನು ಮೇಲಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದರ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಇವತ್ತು ಜಾತ್ರಾ ಮಹೋತ್ಸವ. ಇವತ್ತು ಕಾಮನ ಹಬ್ಬದ ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮ ತುಂಬ ಲಕ್ಷಾಂತರ ಜನ ಬರ್ತಾರೆ. ಆ ಲಕ್ಷಾಂತರ ಜನ ಬಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 4ರಿಂದ 6 ಗಂಟೆ ಒಳಗೆ ಬ್ರಹ್ಮರಥೋತ್ಸವ ನಡೀತದೆ. ರಾತ್ರಿ ಕಲ್ಯಾಣೋತ್ಸವ ತೆಪ್ಪೋತ್ಸವ ಇರ್ತದೆ. ಈ ಥರ ಗುರುಗಳ ಒಂದು ಅಡ್ಡಪಾಲಿಕೆ ಉತ್ಸವ ನಡೀತದೆ. ಇದಕ್ಕೆ ನಾವು ಹುಡ್ದಾಗಿಂದನೂ ಈ ಜಾತ್ರೆಗೆ ಬರ್ತಾಯಿದ್ದೀವಿ. ಇಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ.
ಸಮಸ್ತ ಜನತೆಗೆ ಇವತ್ತಿನ ಒಂದು ಶುಭ ಮುಹೂರ್ತ ಶ್ರೀ ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ನಿಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಆದಿಚುಂಚನಗಿರಿ ಕ್ಷೇತ್ರ ಪವಿತ್ರವಾದ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ, ಸಹಸ್ರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಇದು ಪಂಚಲಿಂಗ ಕ್ಷೇತ್ರವೂ ಹೌದು. ಈ ಕ್ಷೇತ್ರದ ಸ್ವಾಮಿ ಕಾಲಭೈರವೇಶ್ವರ ಅನ್ನದಾನಿ ಭೈರವ ಎಂದು ಕೂಡ ಪ್ರಸಿದ್ಧವಾಗಿದ್ದು ಜನಮಾನಸದಲ್ಲಿ ಸದಾ ಇರತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದ ಇಲ್ಲಿ ಅನ್ನದಾನ ನಡೀತಕ್ಕಂಥದ್ದು. ಕ್ಷೇತ್ರ ಪರಮಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಭಾಳಷ್ಟು ಬೆಳವಣಿಗೆಗಳಾಯಿತು. ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಿಂದ ಲಕ್ಷಾಂತರ ಸಂಖ್ಯೆಗೆ ಅದು ಬೆಳೀತು. ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಅನ್ನದಾನ ವ್ಯವಸ್ಥೆಗೆ ಕ್ಷೇತ್ರದ ವ್ಯವಸ್ಥೆ ಇಲ್ಲಿ ಭಾಳಷ್ಟು ಕ್ರೌಡ್ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಭಕ್ತಾದಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಶ್ರೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಬೇಕು ಅನ್ನೋ ಕಾರಣದಿಂದ ಶ್ರೀ ಕಾಲಭೈರವೇಶ್ವರ ಜಾತ್ರಾ ಅನ್ನ ಸಂತರ್ಪಣಾ ಸೇವಾ ಟ್ರಸ್ಟ್ ಅಂತೇಳಿ ಸ್ಥಾಪನೆ ಮಾಡಿಕೊಂಡು ಲಕ್ಷಾಂತರ ಜನ ಭಕ್ತರಿಗೆ ಇಲ್ಲಿ ಅನ್ನದಾನ ವ್ಯವಸ್ಥೆ ಇದೆ. ಶ್ರೀ ಕ್ಷೇತ್ರದ ಪುಣ್ಯ ವಿಶೇಷಗಳು ನಾಡಿನ ಮನೆ ಮಾತಾಗಿದೆ. ಜನತೆಗೆ ಸಮಸ್ತ ಜನತೆಗೂ ಗೊತ್ತಿರತಕ್ಕಂಥ ವಿಷಯ. ನಾಥ ಪರಂಪರೆಯಲ್ಲಿ ಇದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ. ಕಾಲಭೈರವ, ಅಷ್ಟಾಷ್ಟ ಭೈರವ, 64 ಭೈರವರು ಇರ್ತಾರೆ. ಅಂಥ ದೊಡ್ಡ ಬೃಹತ್ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ಶತಮಾನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಕಟ್ಟಿದ್ದವರು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಇವತ್ತು ಶ್ರೀ ನಿರ್ಮಾನಂದ ಸ್ವಾಮೀಜಿಯವರ ದಿವ್ಯ ದರ್ಶನದಲ್ಲಿ ಅವರ ಕೃಪಾಶೀರ್ವಾದದಿಂದ ಇವತ್ತಿನ ಪುಣ್ಯ ದಿನ ಶ್ರೀ ಕ್ಷೇತ್ರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಂದಿರತಕ್ಕಂಥ ಎಲ್ಲರೂ ಕೂಡ ಸಾವಧಾನವಾಗಿ ದೇವರ ದರ್ಶನ ಮತ್ತು ರಥೋತ್ಸವನ ನೋಡಿ ಹೋಗ್ಬೇಕಂತೇಳಿ ಮನವಿ ಮಾಡ್ಕೊತೀನಿ. ವಂದನೆಗಳು. ಚುಂಚನಗಿರಿ ಜಾತ್ರೆ 3 ಡೇಸಿಂದ ನಡೀತದೆ. ಇನ್ನೂ 2 ದಿವಸ ಇರುತ್ತೆ. ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ಮತ್ತು ಈಗ ಕಾಲಭೈರವನ ಒಕ್ಕಲೂರೆಲ್ಲ ಜಾತ್ರೆಗೆ ತುಂಬ ಮುಖ್ಯವಾಗಿ ಬರ್ತಾ ಇದ್ದಾರೆ. ಬಟ್ ಇಲ್ಲೆಲ್ಲ ಸುಮಾರು 3 ದಿನದಿಂದನೂ ನಡೀತಾ ಇದೆ. ಇವತ್ತು ನಾಳೆನೂ ಸಹ ಇರುತ್ತೆ. ಇಲ್ಲ ಅಕ್ಕಪಕ್ಕ ಹಳ್ಳಿಯರೆಲ್ಲ ಸಹ ಜಾತ್ರೆ ದೇವ್ರ ಮಕ್ಕಳವರೆಲ್ಲ ಬಂದು ಸನ್ನಿಧಿಗೆ ಬಂದು ಒಳ್ಳೆ ಪೂಜೆ ಪುನಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಚುಂಚನಗಿರಿ ಆಶೀರ್ವಾದ ತಗೊಂಡು ಇಲ್ಲಿ ಹೊರಟು ಎಲ್ಲ ಅಕ್ಕಪಕ್ಕದವರೆಲ್ಲ ಬರ್ತಾಯಿದ್ದಾರೆ ಸರ್. ತುಂಬ ದೂರದಿಂದನೇ ಬರ್ತಾಯಿದ್ದಾರೆ. ಮೈಸೂರು, ಬೆಂಗಳೂರು, ಮಂಡ್ಯ, ಬೆಳ್ಳೂರು ಈ ಕಡೆಯಿಂದ ಎಲ್ಲ ಜನಗಳೆಲ್ಲ ಬರ್ತಾಯಿದ್ದಾರೆ. ನಮಸ್ಕಾರ. VTV ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ರವಿತೇಜ MN ಮಾತನಾಡ್ತಿದ್ದೇನೆ.
ನಾನು BGS ಶಿಕ್ಷಣ ವಿದ್ಯಾಸಂಸ್ಥೆಯಲ್ಲಿ ಪ್ರಥಮ ವರ್ಷದ B.Ed ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೇನೆ. ನಾವಿಂದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶ್ರೀ ಕಾಲಭೈರವ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಾವಿದ್ದೇವೆ. ಜಾತ್ರಾ ಮಹೋತ್ಸವ ನಡೀತಿದೆ. ತುಂಬ ಸಂಭ್ರಮ ಮತ್ತು ಬಹಳ ಹರ್ಷೋದ್ಗಾರದಿಂದ ಜಾತ್ರಾ ಮಹೋತ್ಸವ ನಡೀತಿದೆ. ನಾವು ಶ್ರೀ ಕ್ಷೇತ್ರ ಪುರಾಣ ಇತಿಹಾಸವನ್ನು ನೋಡೋದಾದರೆ ಶ್ರೀ ಕ್ಷೇತ್ರ ಕಾಲಭೈರವ ಸ್ವಾಮಿ ಕ್ಷೇತ್ರ ಪಾಲಕನಾಗಿದ್ದು, ಗಂಗಾಧರ ಸ್ವಾಮಿ ಸ್ತಂಭಾಂಬಿಕೆ ಮೂಲ ದೇವತೆಗಳಾಗಿದ್ದಾರೆ. ಇಲ್ಲಿ ಶ್ರೀ ಶಿವನಿಂದ ವರ ಪಡೆದ ಕಾಲಭೈರವ ಸ್ವಾಮಿಯು ಇಲ್ಲಿ ಉದ್ಭವವಾಗಿದ್ದು, ಇಲ್ಲಿ ನಾಡಿನ ಒಂದು ಮಂಡ್ಯ ಸೀಮೆ ಏನಿದೆ ಅಲ್ಲಿ ಒಂದು ಬಹಳ ಪ್ರಖ್ಯಾತವಾದ ದೇವಸ್ಥಾನ ಆಗಿದೆ. ಏಷ್ಯಾ ಖಂಡದಲ್ಲೇ ಒಂದು 108 ಕಾಲಭೈರವ ವಿಗ್ರಹಗಳು ಮತ್ತು ಶ್ರೀ ಕ್ಷೇತ್ರ ಕಾಶಿಯನ್ನು ಬಿಟ್ಟರೆ ಮೊದಲನೆಯಾಗಿ ನಿಲ್ಲೋದು ನಮ್ಮ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಕಾಲಭೈರವ ಕ್ಷೇತ್ರವಾಗಿದೆ. ಭಕ್ತಾದಿಗಳಲ್ಲಿ ಜಾತ್ರಾ ಮಹೋತ್ಸವ ಒಂದು ಹಲವಾರು ಶೈಕ್ಷಣಿಕ ಸಾಮಾಜಿಕವಾಗಿ ಒಂದು ಅನ್ನದಾನ, ಅಕ್ಷರದಾನ, ದಾಸೋಹನ ಮಾಡ್ತಾ ಬರ್ತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಾಗಿದೆ. ಇಲ್ಲಿ ವೈಯಕ್ತಿಕವಾಗಿ ನಾನು ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಬಂದಿದ್ದೇನೆ. ನನಗೆ ಇಲ್ಲಿ ತುಂಬ ಪ್ರೋತ್ಸಾಹದಾಯಕವಾಗಿ ಶೈಕ್ಷಣಿಕವಾಗಿ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹಲವಾರು ಪಠ್ಯೇತರ ಚಟುವಟಿಕೆಗಳು ಒತ್ತು ನೀಡಿ ಮತ್ತು ನಮ್ಮ ಒಂದು ಮಾನಸಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಆತ್ಮೋದ್ಧಾರವಾಗಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬುದನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಒಂದು ಸಾಕ್ಷೀಭೂತವಾಗಿ ಒಂದು ಫೌಂಡೇಶನ್ ಹಾಕಿರ್ತಕ್ಕಂಥ ಜವಾಬ್ದಾರಿಯನ್ನು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಹೊಂದಿದೆ.